महाराज की जय। रूपान्या देवी सर्वमंगलहदयो संदामृत वै नमो नमः भवे भवेनादे भवे भवस्ववान् भवोद्भवाय नमः। ओम वामदेवाय नमो ज्येष्ठाय नमो श्रेष्ठाय नमो बलाय नमो बलप्रमदनाय नमो सर्वभूत मनोन्मनाय नमः। अघोरेभ्यः नमस्ते देवता प्रचोदयात् लामिर्षितान् अर्पयामि महाभ भवे हिरण्यवर्णाय रूपाय नमः। पार्वती शिव हर हर पावनरत्नमङ्गलं कुसुमशराशननन्दविमानं कुसुमशराशननन्दविमानं सम्पदि हर हर सारविहार मङ्गलं दुरदुण्डीशमहोज्ज्वल लोकमित्राकृते पावनरत्नमङ्गलं फणिपतिभूषण भूषितगात्र फणिपतिभूषण भूषितगात्र भूधर भर भव मंगलम। कामेश्वर महाराज की जय। श्री शिवलिंगेश्वर महाराज की जय। जय मंगलम जय नमः पार्वती पते शिवाय हर महादेव। स्मैते ब्रह्ममादम दीर्घमायोः। तेज प्रभु ನ್ಯೂಸ್ ಗೆ ಸ್ವಾಗತ। ಜನರ ವಿಶ್ವಾಸಾರ್ಹ ರೈತಾಪಿ ಮಹಿಳೆಯರಿಗೆ ನಾಗರಿಕರಿಗೆ ಬಡಬಗ್ಗರಿಗೆ ಹಾಗೂ ಅನೇಕ ನಾಗರಿಕರಿಗೆ ವಿಶ್ವಾಸವಾಗಿ ಸೇವೆ ಮಾಡುತ್ತಿರುವ ಸಂಕೇಶ್ವರದ ಪಟ್ಟಣದ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಶ್ರೀಕೃಷ್ಣ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನೇಮಿತ ಸಂಕೇಶ್ವರ ನಗರ ಶಾಖೆ ಉದ್ಘಾಟನಾ ಸಮಾರಂಭ 3 ಆಗಸ್ಟ್ 2026 ಸೋಮವಾರ ಶುಭ ಮುಹೂರ್ತದೊಂದಿಗೆ ಪರಮಪೂಜ್ಯ ಶ್ರೀಮನ್ ನಿರಂಜನ ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ಅಮೃತ ಹಸ್ತದಿಂದ ಉದ್ಘಾಟನೆ ನೆರವೇರಿಸಲಾಯಿತು। ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಅಪ್ಪಸಾಹೇಬ್ ದುಂಡಪ್ಪ ಬಸ್ತವಾಡಿ ಮತ್ತು ಯುವ ನಾಯಕ ಪೃಥ್ವಿ ರಮೇಶ್ ಕತ್ತಿ ಇವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಸಮಾರಂಭ ಜರುಗಿತು। ವಿರೋಧೇಶ ಸಹಕಾರಿ ಸಂಘ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ಕೊತಾ ಬರ್ತಾ ಇದೆ। ಇದು ಎರಡನೇ ಇದು ಅಂತ ಕಾಣ್ತದೆ। ಇದು ಎರಡನೇದನ್ನ ಓಪನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬಹಳ ಅಂದ್ರೆ ಮೊದಲು ನಾನು ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಕಡೆಗೆಲ್ಲ ಓದಲ್ಲ ಅದನ್ನೇ ಹೇಳ್ತಾ ಇರ್ತೀನಿ, ಹೆಡ್ಡು ಹ್ಯಾಂಡು ಹಾರ್ಟು ತುಂಬಾ ಚೆನ್ನಾಗಿದ್ರೆ ಯಾವುದೇ ಸಂಸ್ಥೆ, ಯಾವುದೇ ಮಠ, ಯಾವುದೇ ಬ್ಯಾಂಕುಗಳು ತುಂಬಾ ಚೆನ್ನಾಗಿ ಬೆಳೆಯುವಂತ ವ್ಯವಸ್ಥೆಗಳು ಬರ್ತಾವೆ। ಅದೇ ವ್ಯವಸ್ಥೆಯನ್ನು ಇಟ್ಟುಕೊಂಡು ಬಂದಂತಹದ್ದು ಇದು ಪ್ರಾರಂಭಕ್ಕೂ ಮೊದಲನೇದು ಪ್ರಾರಂಭಕ್ಕೂ ಬಂದಿದ್ದೆ ನಾನು, ಈಗ ಎರಡನೇದಕ್ಕೂ ಬಂದಿದ್ದೀನಿ। ಅಂದ್ರೆ ಇಲ್ಲಿ ಕಾಣ್ತಾ ಇರೋದು ಏನು ಅಂದ್ರೆ ಹೆಡ್ಡು ಹ್ಯಾಂಡು ಹಾರ್ಟು ತುಂಬಾ ಚೆನ್ನಾಗಿದೆ। ಮನುಷ್ಯನಿಗೆ ತಲೆ ಬಹಳ ತುಂಬಾ ಚೆನ್ನಾಗಿರಬೇಕು, ಸಹಕಾರಿ ಸಂಘದಲ್ಲಿ ತಲೆ ತುಂಬಾ ಚೆನ್ನಾಗಿರಬೇಕು, ಅದರ ಜೊತೆಗೆ ಹ್ಯಾಂಡ್ ತುಂಬಾ ಚೆನ್ನಾಗಿರಬೇಕು। 100 ಬರೆಯತಕ್ಕ ಒಂದು ಪೂಜೆ ಹೆಚ್ಚಿಟ್ರೆ ಡೇಂಜರ್ ಝೋನ್ಗೆ ಹೋಗ್ತದೆ, ಅದು ಬಹಳ ಹೆಚ್ಚಿರಬೇಕು, ತಲೆನೂ ಹೆಚ್ಚಿರಬೇಕು, ಕೈನೂ ಹೆಚ್ಚಿರಬೇಕು। ಆಮೇಲೆ ಹಾರ್ಟು ಅಂತಂದ್ರೆ ಯಾರೇ ಇಲ್ಲಿಗೆ ಬಂದ್ರು ಅಂತಂದ್ರೆ ಸಾದಾ ಮಂದಿ ಬರ್ತಾರೆ, ಅವ್ರನ್ನ ಬರ್ರಿ ಕುತ್ಕೊಳ್ರಿ, ನಿಮ್ಗೆ ಏನು ಬೇಕಾಗಿದೆ, ಸಾಲ ಬೇಕು ಅಥವಾ ಮತ್ತೇನಾರ ಬೇಕು, ಸಾಲ ತುಂಬಕ್ಕೆ ಬಂದಿರೋ ಏನದೆ ಬಡ್ಡಿ ಇದೆ ಅಂದ್ರೆ ಪ್ರೀತಿಯಿಂದ ನಾವು ಅವ್ರನ್ನ ಮಾತಾಡ್ಸಿದೀವಿ ಅಂದ್ರೆ ಅವರು ಮತ್ತೆ 4 ಮಂದಿಗೆ ಹೇಳಿ ಮತ್ತೆ ಇಲ್ಲಿ ಬರ್ತಕ್ಕಂಥ ವ್ಯವಸ್ಥೆಗಳಾಗ್ತಾವೆ। ಇದು ಸಹಕಾರಿ ಸಂಘದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಗಳಲ್ಲಿ ನಮ್ಮವರು ಬಹಳ ದೂರದೃಷ್ಟಿಯನ್ನು ಇಟ್ಟು ಇದನ್ನ ಸ್ಥಾಪನಾ ಮಾಡಿದಂಥ ಒಂದು ವ್ಯವಸ್ಥೆಗಳಿವೆಲ್ಲ। ಮೊದಲಿಗೆ ಇದು ಸಾಮಾನ್ಯ ಗದಗ ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ। ಅದಾದ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ನೆಹರೂರವರು ಇಬ್ಬರನ್ನ ಕಳಿಸ್ಕೊಡ್ತಾರೆ, ಪೋತ್ತಾರ್ ಮತ್ತು ಪಾಟೀಲ್ ಅನ್ನೋರನ್ನ ಹೊರದೇಶಕ್ಕೆ ಕಳಿಸ್ಕೊಡ್ತಾರೆ।
ಸಹಕಾರಿ ಸಂಘದಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಹುಟ್ಟಾಕ್ತಕ್ಕಂಥ ವ್ಯವಸ್ಥೆ ಏನದೇನನ್ನ ನೋಡ್ಕೊಂಡ್ ಬರ್ಲಿಕ್ಕೆ ಕಳಿಸ್ತಾರೆ. ಅವರು ಹೋಗಿ ನೋಡ್ಕೊಂಡು ಬಂದ ಮೇಲೆ ಮತ್ತೆ ಇಲ್ಲಿ ಬಂದ ಮೇಲೆ ಎಲ್ಲ ಡಿಸ್ಕಸ್ ಆಗುತ್ತೆ. ದಿಲ್ಲಿ ಒಳಗೆ ಡಿಸ್ಕಸ್ ಆದಮೇಲೆ ಅವು ಮೊದಲು ಹುಟ್ಟಿದ್ದೆ ನಮ್ಮ ಸಾಂಗ್ಲಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಅಲ್ಲಿ ಹುಟ್ಟಾಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಹುಟ್ಟಿದೋ ಆ ಹುಟ್ಟಿದ್ದೇ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ, ಆಮೇಲೆ ಇಚಕರಂಜಿ ಸಕ್ಕರೆ ಕಾರ್ಖಾನೆ, ಮಹಾರಾಷ್ಟ್ರದ ದಾದಾ ಅಂತ ಹೇಳಿ ಒಬ್ಬರು ಮುಖ್ಯಮಂತ್ರಿಗಳಾಗೋದ್ರು, ಅವರು 2 ಸಕ್ಕರೆ ಕಾರ್ಖಾನೆ. ಇವೆಲ್ಲವೂ ಮೊಟ್ಟ ಮೊದಲಿಗೆ ಸಹಕಾರಿ ಸಂಘದಿಂದ ಹುಟ್ಟು ಹಾಕಿದಂಥ ಒಂದು ವ್ಯವಸ್ಥೆಗಳು. ಅದಕ್ಕೋಸ್ಕರವಾಗಿ ರೈತ ಬದುಕಬೇಕೆಂದು ಹುಟ್ಟಿದಂಥದ್ದು, ಶ್ರೀಸಾಮಾನ್ಯಒಂದು ಬದುಕಬೇಕಂತ ಹುಟ್ಟಿದಂಥ ಸಂಸ್ಥೆಗಳು ಇವತ್ತು ತುಂಬ ಚೆನ್ನಾಗಿ ನಡೀತಾ ಇವೆ. ಇನ್ನೂ ತುಂಬ ಚೆನ್ನಾಗಿ ನಡೀಲಿ. ಭಾಳ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಲಿ. ಅದನ್ನು ಜನ ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಬೇಕು. ಅದನ್ನು ಬಂದದ್ದನ್ನು ತಿರುಗಿ ಮತ್ತೆ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದರೆ ಅವರೂ ಬದುಕ್ತಾರೆ, ಸಂಸ್ಥೆನೂ ಬದುಕ್ತದೆ, ದೇಶಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಸರ್ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ನಮ್ಮ ಶ್ರೀ ಕೃಷ್ಣ ವಿರುದ್ಧೇಶ್ವರ ಸವಾರ ಸಹಕಾರಿ ಸಂಘ 15ನೇ ವರ್ಷ ಪಾದಾರ್ಪಣೆ ಆಗಿ ಅದರ ಇನ್ನೊಂದು ಅಂಗಸಂಸ್ಥೆಯಾಗಿ ನಾವು ನಗರ ಶಾಖೆ ಅಂದ್ರೆ ಶಂಕೇಶ್ವರ ತುಂಬ ಬೆಳೆಯುತ್ತಿರುವಾಗ ತುಂಬ ಅಭಿವೃದ್ಧಿ ಪಥದಲ್ಲಿ ಇರೋದ ಕಾರಣ ಊರು ವಾಡಾಯಿಸಿದ್ರು ಮತ್ತು ನಮ್ಮದು ಇಲ್ಲಿ ಸ್ಥಾನಿಕ ಏನಾಗಿದೆ ಸಬ್ ರಿಜಿಸ್ಟರ್ ಇದೆ. ಆದ ಕಾರಣ ಇಲ್ಲಿ RTS ಹಾಗೂ ನಮ್ಮ ಈ ಸ್ಟ್ಯಾಂಪಿಂಗ್ ವ್ಯವಹಾರಗಳ ಬಹಳ ಬೇಡಿಕೆ ಇದೆ. ಆದ ಕಾರಣ ಇಲ್ಲಿ ಎಲ್ಲರಿಗೂ ಅನುಕೂಲ ಆಗುವ ಸಲುವಾಗಿ ಇಲ್ಲಿ ನಾವು ನಮ್ಮದು ನಗರ ಶಾಖೆ ಅಂತ ಉದ್ಘಾಟನೆ ಇವತ್ತು ಮಾಡಿದ್ದೀವಿ. ಇವತ್ತು ಸರಿಸುಮಾರು ನಾವು ಹೇಳಬೇಕಂದ್ರೆ 2012ರಲ್ಲಿ ನಾವು ಕಮ್ಮಿ ಒಂದು 300 ಸದಸ್ಯರನ್ನು ತೆಗೆದುಕೊಂಡು ನಾವೇನು ಉದ್ಘಾಟನೆ ಪ್ರಾರಂಭ ಮಾಡಿದ್ದು ಇನ್ನು ಸುಮಾರು 15 ವರ್ಷಗಳ ನಂತರ ಸರಿಸುಮಾರು ಒಂದು 18ರಿಂದ 20 ಕೋಟಿ ರೂಪಾಯಿವರೆಗೆ FD ಆಗಲಿ, ಸುಮಾರು ಒಂದು 13 ಕೋಟಿವರೆಗೆ ಲೋನ್ ಕೊಟ್ಟು ಮತ್ತು ಈಗ ನಮ್ಮ ಈ ವರ್ಷ ಮಾರ್ಚಿಗೆ ನಮ್ಮ ಇಲ್ಲಾಂದರೆ 28.5 ಲಕ್ಷವರೆಗೆ ನಮ್ಮ ಸಂಸ್ಥೆ ವತಿಯಿಂದ ನಿವ್ವಳ ಲಾಭ ಆಗಿದೆ. ಮತ್ತು ಅದೇ ರೀತಿ ನಮ್ಮ ಸಂಸ್ಥೆ ವತಿಯಿಂದ ಈ ಸ್ಟ್ಯಾಂಪಿಂಗ್ ಆಗಲಿ, ಆನ್ಲೈನ್ RTS ಆಗಲಿ, IMPS ಆಗಲಿ, ಈ ರೀತಿ ಅನೇಕ ಸೌಲಭ್ಯಗಳು ನಾವು ಕೊಡ್ತಾ ಇದ್ದು ಮನೆಯವರಿಗೂ ಕೂಡ ನಾವು ಸರ್ವಿಸ್ ಈ ಫ್ರೆಂಡ್ಸಿಂದ ಕೂಡ ಕೊಡಬೇಕಂತ ನಾವು ಈ ವರ್ಷದಿಂದ ಅಂದ್ಕೊಂಡಿದ್ದೀವಿ. ಮತ್ತು ಇದು ನಮ್ಮ ಸಂಸ್ಥೆ ವತಿಯಿಂದ ಈ ಬೆಳೆಯಲಿಕ್ಕೆ ಕಾರಣ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದ್ರು ಇದ್ದರೆ ಅದು ಅದು ನಾವು ಬೆನ್ನೆಲುಬಾಗಿ ನಿಂತಂಥ ನನ್ನ ನಿರ್ದೇಶಕ ಮಂಡಳಿ, ನಾ ಎದೆ ತಟ್ಕೊಂಡು ಹೇಳ್ತಾನೆ, ನನ್ನ ನಿರ್ದೇಶಕ ಮಂಡಳಿ, ನನ್ನ ಎಲ್ಲ ಸದಸ್ಯರು, ಅದೇ ರೀತಿ ನನ್ನ ಮತ್ತೊಬ್ಬ ಬಲಗೈ ಅಂತ ನನಗೆ ಏನಾದ್ರು ಯಾರಂತ ಇದ್ದರೆ ಎಲ್ಲ ನಮ್ಮ ಸ್ಟಾಫ್, ಮ್ಯಾನೇಜರ್ ಆಗಲಿ, ಕ್ಲಾರ್ಕ್ ಆಗಲಿ, ಇವನಿಂದ ಹಿಡ್ಕೊಂಡು ನಮ್ಮ ಎಲ್ಲ ಸ್ಟಾಫ್ ಇದೆ. ಅವ್ರು ನನಗೆ ಏಕದಮ್ ಬೆನ್ನೆಲುಬಾಗಿ ನಿಂತ ಇವತ್ತಿನ ನಮ್ಮ ಸಂಸ್ಥೆ ಇಟ್ಟು ಬೆಳಿಬೇಕು ಕಾರಣ ಯಾರಿದ್ರೆ ನಮ್ಮ ಈ ರೀತಿ ನಮ್ಮ ಆಡಳಿತ ಮಂಡಳಿ ಕೂಡ ನನಗೆ ಒಂದು ಯಾವುದೇ ರೀತಿ ದಿಟ್ಟ ನಿರ್ಧಾರ ತಗೋಬೇಕು ಎಲ್ಲ ಅವ್ರು ನನಗೆ ಸಪೋರ್ಟ್ ಕೊಟ್ಟ ನನಗೆ ಈ ಸಂಸ್ಥೆ ಬೆಳೆಸೋಕೆ ಅವರು ಒಂದು ದೊಡ್ಡ ಪಾತ್ರ ಇದೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿವರಾಗಲಿ, ಸದಸ್ಯರಾಗಲಿ, FD ಇಟ್ಟವರಾಗಲಿ ಎಲ್ಲ ನಮ್ಮ ಸಂಘಕ್ಕೆ ಯಾವುದೇ ರೀತಿ ಅವರಿಗೆ ಎಲ್ಲ ರೀತಿ ಸೌಲಭ್ಯ ಈ ರೀತಿ ಕೊಟ್ಕೊಂಡು ಬಂದೀವಿ ಅಂತ ಹೇಳ್ತಾ ಒಂದು 2 ಮಾತನ್ನ ನಿಮ್ಮ ಎಲ್ಲ ಪತ್ರಕರ್ತರು ಬಂದು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶ್ರೀ ಕೃಷ್ಣ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಂಕೇಶ್ವರ್ ನಗರ ಶಾಖೆಯೇ ಇದರ ವಿಶೇಷ ಸೇವೆಗಳು ಈ ಸ್ಟ್ಯಾಂಪ್ ಸೇವೆ, ಬಾಂಡ್ ಪೇಪರ್, ಜಮೀನು ಪಹಣಿ ಪತ್ರ ಉತಾರ್, RTGS, NEFT ಹಾಗೂ IMPS ಈ ಸೇವೆಗಳು ಗ್ರಾಹಕರಿಗೆ ಉಪಲಬ್ಧ ಇರುತ್ತವೆ. 15ನೇ ವರ್ಷದಲ್ಲಿ ಪದಾರ್ಪಣೆ ಮಾಡುವ ಮೂಲಕ ವಿಶೇಷ ಸಾಧನೆ ಮಾಡಿದ 2025-26ನೇ ಆರ್ಥಿಕ ವರ್ಷದಲ್ಲಿ ಸದಸ್ಯರ ಸಂಖ್ಯೆ 532, ಸಹಕಾರಿ ಸ್ವಂತ ಬಂಡವಾಳ 80 ಲಕ್ಷ, ಸುಮಾರು 13 ಕೋಟಿ ಠೇವು ಸಂಗ್ರಹಣೆ, ಸದಸ್ಯರಿಗೆ ಸುಮಾರು 9 ಕೋಟಿ 80 ಲಕ್ಷ ಸಾಲ ವಿತರಣೆ. 2025-26ನೇ ಸಾಲಿನಲ್ಲಿ ವಾರ್ಷಿಕ ವಹಿವಾಟು
26 ಕೋಟಿ. 2020-26ನೇ ಸಾಲಿನಲ್ಲಿ 28,11,000 ನಿವ್ವಳ ಲಾಭ ಗಳಿಕೆ. ಸನ್ 20-25-26ನೇ ಸಾಲಿನಲ್ಲಿ ದುಡಿಯುವ ಬಂಡವಾಳ 15 ಕೋಟಿ ಮೀರಿದೆ. ಈ ಒಂದು ಪ್ರಧಾನ ಕಚೇರಿಯ ಶಾಖಾ ಆಡಳಿತ ಮಂಡಳಿಯ ಸದಸ್ಯರು ಶ್ರೀ ಕುಮಾರ್ ಅಪ್ಪಸಾಹೇಬ್ ಬಸ್ತವಾಡಿ ಅಧ್ಯಕ್ಷರು, ಮಲ್ಲಪ್ಪ ಗಣಪತಿ ಹಾಲ್ಗಡಿಗೆ ಉಪಾಧ್ಯಕ್ಷರು, ನಿರ್ದೇಶಕರ ಮಂಡಳಿಯಾದ ಗಣಪತಿ ಕುಠೋಳಿ, ಸೌ ಶಾಂತಾ ಅಪ್ಪಸಾಹೇಬ್ ಬಸ್ತವಾಡಿ, ಅನ್ನಪ್ಪ ಕುಂಬಾರ್, ರಾಮು ಕಾಕೋಳೆ, ಅರ್ಜುನ್ ಮರೆಣ್ಣವರ್, ಪ್ರವೀಣ್ ಬಸ್ತವಾಡಿ, ಸೌ ಲಕ್ಷ್ಮೀ ಕುಮಾರ್ ಬಸ್ತವಾಡಿ, ಶ್ರೀಮತಿ ಸುಶೀಲಾ ಬಸವಾನಿ ಜುಗಳೆ, ಶ್ರೀಮತಿ ಮಂಗಲ್ ಸದಾಶಿವ ದೇಸಾಯಿ, ಶ್ರೀಮತಿ ಶಾಲನ್ ಮಾರುತಿ ಪಾಂಡವ್, ನಗರ ಶಾಖಾ ಸಲಹಾ ಸಮಿತಿ ಸದಸ್ಯರು ಕಾಡೇಶ್ ಶಂಕರ್ ಬಸ್ತವಾಡಿ, ಡಾಕ್ಟರ್ ಸಂತೋಷ್ ವಿಜಯ್ ಹಿರೇಮಠ್, ಹರುಣ್ ರಾಜಸಾಬ್ ಮುಲ್ಲಾ, ಸೋಮನಾಥ್ ರಾಜು ಹಿಡದುಗ್ಗಿ, ಶ್ರೀಮತಿ ಕಸ್ತೂರಿ ಚಂದ್ರಪ್ಪ ಭಂಗಿ, ಪ್ರಧಾನ ಶಾಖಾ ವ್ಯವಸ್ಥಾಪಕರು ಈರಗೌಡ ಪಾಟೀಲ್, ಶಾಖಾ ವ್ಯವಸ್ಥಾಪಕರು ಪ್ರೀತಿ ಮೇಡಮ್. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಮುಖಂಡರು, ಯುವ ಧುರೀಣರು, ನಾಯಕರು ಮತ್ತು ನಾಗರಿಕರು, ಗ್ರಾಹಕರು, ಅಭಿಮಾನಿಗಳು ಆಗಮಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೆ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಒಟ್ಟು ನೀವು ಮಾಡೋದು ನಾವು ವಿಡಿಯೋ ಇಲ್ತೀರಿ. ಹಾಂ ಎಲ್ಲ ಮುಂದೋಗ್ರಿ ಎಲ್ಲರೂ